ಪ್ರೈಸ್ ದ ಲಾರ್ಡ್. ಗುಡ್ ಈವ್ನಿಂಗ್ ಬ್ರದರ್ ಆ್ಯಂಡ್ ಸಿಸ್ಟರ್. ಯೇಸು ಸ್ವಾಮಿಯ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರು ವಾಕ್ಯಗೆ ಹೇಳ್ತದೆ, ಯೋಹನ ಸುವಾರ್ತೆ 3:16 ದೇವರು ಲೋಕದ ಮೇಲಿಷ್ಟು ಪ್ರೀತಿಟ್ಟು ತನ್ನೊಬ್ಬನೇ ಮಗನ ಕೊಟ್ಟು ಆತ ನಂಬುವ ಒಬ್ಬನಾದರೂ ನಾಶವಾಗಬಾರ್ದು. ದೇವರ ಉದ್ದೇಶವೆಂದರೆ ಈ ಭೂಮಿ ಮೇಲೆ ಅನೇಕ ಆತ್ಮಗಳಿದೆ, ಒಬ್ಬನಾದರೂ ನಾಶವಾಗುವುದು ದೇವರಿಗೆ ಇಷ್ಟ ಅಲ್ಲ. ಅದಕ್ಕಾಗಿ ಯೇಸು ಸ್ವಾಮಿಯರು ಫಿಲಿಪ್ಪಿಯ ಪತ್ರಿಕೆ ಹೇಳುತ್ತದೆ, ಆತನು ಪರಲೋಕದ ಪದವಿಯನ್ನು ತ್ಯಜಿಸಿ ಮನುಷ್ಯನಾಗಿ ಬಂದ. ಅಂದರೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಯಾಕೆ ಬಂದಂದ್ರೆ ಈ ಮನುಷ್ಯನ ಪಾಪದಲ್ಲಿದ್ದಾನೆ. ಮಾರ್ಕನ ಸುವಾರ್ತೆ 10:45 ಹೇಳ್ತದೆ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳೋಕ್ಕೆ ಬರಲಿಲ್ಲ, ಸೇವೆ ಮಾಡೋದಕ್ಕೂ ಅನೇಕರನ್ನು ಬಂಧನದಿಂದ ಬಿಡಿಸ್ಕೊಳ್ಳೋಕೆ ಬಂದ. ಅಂದ್ರೆ ಇವತ್ತಿನ ಸಮಯ ಮನುಷ್ಯ ಬಂಧನದಲ್ಲಿ, ಪಾಪದಲ್ಲಿ, ರೋಗದಲ್ಲಿದ್ದಾನೆ. ಅದಕ್ಕೆ ಹೇಗೆ ಬಿಡುಗಡೆ ಅಂದರೆ ಯೇಸು ಸ್ವಾಮಿಯ ನಾಮದಲ್ಲಿ ಪರಿಹಾರವಿದೆ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಈ ವಿಡಿಯೋ ಮೂಲಕ ದೇವರು ನಿಮ್ಮನ್ನು ಸಂಧಿಸ್ತಾ ಇದ್ದಾರೆ. ಯೇಸು ಎಂಬ ನಾಮವನ್ನು ಪಾಪ, ಶಾಪ, ಮರಣ, ರೋಗ ಬಿಡಿಸ್ತದೆ. ಭೂಮಿಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ಯೇಸು ಸ್ವಾಮಿಯನ್ನು ನಂಬುವುದಾದರೆ ಅವನ ಜೀವಿತಕ್ಕೆ ಬಿಡುಗಡೆ ಆಗ್ತದೆ. ಅದಕ್ಕೆ ಪ್ರಿಯ ದೈವ ಜನರೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವರು ನಮ್ಮನ್ನು ಪ್ರೀತಿಸಿ ಈ ಲೋಕಕ್ಕೆ ಬಂದಿದ್ದಾರೆ. ಆತನು ಪ್ರೀತಿದ ಮಾಡಿದ ಹಾಗೆ ನಾವು ಕೂಡ ಆತನ ಪ್ರೀತಿ ಮಾಡೋಣ. ವಾಕ್ಯ ಹೇಳ್ತದೆ, ಆತನು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದಾನೆಂದರೆ ಒಂದು ವಿಶೇಷ ನೋಡೋ, ಪೂರ್ವ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ಶಿಲುಬೆ ಮೇಲೆ ತನ್ನ ಕೈಗಳನ್ನು ಚಾಚುವಂಥ ಅನುಭವ. ಅಂದರೆ ಮನುಷ್ಯನ ಪಾಪಗಳು ಅಷ್ಟು ದೂರ ಮಾಡಿದ್ದಾನೆ, ಅಷ್ಟು ದೇವರು ಪ್ರೀತಿ ಮಾಡಿದ್ದಾನೆ. ಪ್ರಿಯರೇ, ಈ ವಿಡಿಯೋ ನಿಮ್ಮ ಬಳಿ ಬರ್ತಾ ಇದೆ. ಇದರಲ್ಲಿ ವಾಕ್ಯ ಏನಿದೆ, ದೇವರು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಕೂಡ ಆತನ್ನು ಪ್ರೀತಿಸುವ ಜನಾಂಗಗಳಾಗ್ತದೆ. ನೋಡ್ರಿ, ಇವತ್ತು ಬೈಬಲ್ ಗೊತ್ತು, ಚರ್ಚ್ ಗೊತ್ತು ಅನ್ನುವಂಥ ಜನ ಬಹಳ ಇದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ಆಳವಾಗಿ ಹೃದಯದಿಂದ ಆತನನ್ನು ಹುಡುಕುವಂಥವರಾಗಿರ್ಬೇಕು. ನೋಡ್ರಿ, ಈ ಸಾಯಂಕಾಲ ವೇಳೆಯಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಿಮಗೆ ಸಂಧಿಸ್ತದೆ. ದೇವರು ನಮ್ಮನ್ನು ರೋಗದಿಂದ ಅಥವಾ ಸೈತಾನನ ಬಂಧನದಿಂದ ಬಿಡಿಸಿಕೊಳ್ಳೋಕ್ಕೆ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿರುತ್ತದೆ. ಅದಕ್ಕೆ ನಮ್ಮ ಜೀವಿತ ನಾವು ಯಾವ ಒಂದು ಹಂತದಲ್ಲಿ ಇದ್ದಿದ್ದೇವೆ, ನಾವು ಯಾವ ರೀತಿ ದೇವರಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ದೇವರಲ್ಲಿ ಜೀವಿಸಿದ್ದರೆ ದೇವರ ಸ್ತೋತ್ರ, ಒಂದು ವೇಳೆ ದೇವರಿಂದ ದೂರವಾಗಿದ್ದರೆ ಈಗ ದೇವರ ಹತ್ತಿರಕ್ಕೆ ಬನ್ನಿರಿ. ಬೈಬಲ್ ಹೇಳ್ತದೆ, ಎಲೆ ಹೊರೆಯವರವರೇ, ಕಷ್ಟಪಡುವರೇ, ನೀವೆಲ್ಲ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ದೇವರು ವಿಶ್ರಾಂತಿ ಕೊಡುವನಾಗಿದ್ದು ದೇವರ ಕಡೆ ತಿರುಗೋಣ, ಪಶ್ಚಾತ್ತಾಪಡೋಣ, ಸಮರ್ಪಣೆ ಮಾಡಿಕೊಳ್ಳೋಣ. ಗಾಡ್ ಬ್ಲೆಸ್ ಯು ಬ್ರದರ್ ಆ್ಯಂಡ್ ಸಿಸ್ಟರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಇನ್ನು 10 ಸೆಕೆಂಡ್